ನೇತ್ರಕ್ಕ ಏನ್ ಮಾಡ್ತೈತೋ ಏನಪ್ಪ. ಹ್ಞೂ ನೇತ್ರಕ್ಕ, ನೇತ್ರಕ್ಕ. ಅರೆ ಎಷ್ಟು ಸಲ ಕೂಕ್ಕಾಡ್ರು ನೇತ್ರಕ್ಕ ಏನೋ ಮಾತಾಡ್ತಾನೆ ಇಲ್ಲ. ಮನೆ ಒಳಗೆ ಇದಾರೋ ಎಲ್ಲಾರ ಹೋಗಿದಾರೋ. ನೇತ್ರಂದು ಅಕ್ಕ, ನೇತ್ರಂದು ಅಕ್ಕ. ಅರೆ ನೇತ್ರಂದು ಅಕ್ಕ ಇಲ್ಲಿಗೆ ಇದ್ದಾರೆ. ನಾನ್ ನೋಡಿದ್ರೆ ಮನೆ ಒಳಗೆ ಇದ್ದಾರೆ ಅಂತ ಇಲ್ಲಿಗೆ ಕೂಕ್ಕಾಡ್ತಿದ್ದೀನಿ. ಹ್ಞೂ ಅರೆ ನೇತ್ರಂದು ಅಕ್ಕ, ಅಲ್ಲಿಗೆ ಯಾಕೆ ಹೋಗಿದ್ರಿ? ಏನ್ ಮಾಡ್ತಿದ್ದೀರಾ ನೀವು? ಏನ್ ಮಾಡನೆ ಬಾನು, ಒಂದಿಟ್ಟು ಬಟ್ಟೆ ಎಲ್ಲ ತೊಳೆಯೋದಿತ್ತು. ಬಟ್ಟೆ ಎಲ್ಲ ತೊಳೆದಾಕ್ತಿದ್ನಮ್ಮ. ಹ್ಞೂ ನೀನೇನೇ ಸಮಾಚಾರ? ಏನು 2-3 ದಿವಸದಿಂದ ಕಾಣ್ತಾನೆ ಇರಲ್ಲ, ಎಲ್ಲೋಗಿದ್ದೆ? ಕಾಣಿಸ್ತಾನೆ ಇರಲ್ವಲ್ಲ. ಅರೆ ಎಲ್ಲೋಗನ ನೇತ್ರಂದು ಅಕ್ಕ, ನಾವು ನೇಟ್ರಿಗೆ ಮನೆಗೆ ಹೋಗಿದ್ದು. ಹ್ಞೂ ನಮ್ಮ ತಂಗಿ ಹೀಗೆ ಇದಾರಲ್ಲ, ತಂಗಿ ಮನೆಗೆ ಹೋಗಿದ್ದು. ಹ್ಞೂ ಹೋಗಿ ಇವತ್ತು ಬೆಳಿಗ್ಗೆ ಇನ್ನೂ ಬಂದು ನೇತ್ರಂದು ಅಕ್ಕ. ಹ್ಞೂ ಮತ್ತೆ ಇನ್ನೇನು ನೇತ್ರಂದು ಅಕ್ಕ ಸಮಾಚಾರ? ಚೆನ್ನಾಗೇ ಇದ್ದೀರಾ ನಿಮ್ದುಗೆ? ಹ್ಞೂ ಕಡೆ ಬಾನು, ನಾನ್ ಚೆನ್ನಾಗೇ ಇದ್ದೀನಮ್ಮ. ಅದೇ 2 ದಿವಸದಿಂದ ಏನು ಮನೆ ಕಡೆನೆ ಬರ್ಲಿಲ್ವಲ್ಲ, ಮಾತಾಡ್ಸಕ್ಕೆ ಬರ್ಲಿಲ್ವಲ್ಲ ನಮ್ಗೆ ಬಾನು ಅಂತ ನಾನು ಅದೇ ಯೋಚನೆ ಮಾಡ್ತಿದ್ದೆ. ಸಾಮಾನ್ಯಕ್ಕೆ ನೆಂಟ್ರ ಮನೆಗೆಲ್ಲಾರು ಹೋಗಿರ್ಬೇಕು. ನನ್ನ ನೆಂಟ್ರ ಮನೆಗೆ ಎಲ್ಲೋದ್ರು ನನಗೆ ಹೇಳೇ ಹೋಗ್ತಿದ್ದಮ್ಮ. ನೀನು ಏನ್ ಹಿಂಗೆ ಬರ್ತಾನೆ ಇಲ್ವಲ್ಲ ಅಂತ. ಇನ್ನೇನು ನಾನು ಕೆಲಸ ಎಲ್ಲ ಆಯ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮನೆ ಕಡೆ ಬರೋಣ, ನೀನು ಮಾತಾಡ್ಸ್ಕೊಂಡು ಹೋಗೋಣ, 2 ದಿವಸದಿಂದ ಬಂದಿರಲ್ವಲ್ಲ ಅಂತ ನೋಡೋಣ ಅಂತ ಬಂದೆ. ಅಷ್ಟ್ರಲ್ಲಿ ನೀನೇ ಬಂದೆ ಕಣಮ್ಮ. ಹ್ಞೂ ಮತ್ತಿನ್ನೇನೇ ಸಮಾಚಾರ ಬಾನು? ತಿಂಡಿ ಮಾಡ್ಕೊಂಡ್ ಬಂದೇನು? ಏನ್ ಮಾಡಿದ್ದೆ ತಿಂಡಿ? ನೇತೊಂದು ಅಕ್ಕ, ನಾವು ಬರೋದು ಅಲ್ಲಿಂದ ತಡ ಆಗೋಯ್ತಾ, ಅದಕ್ಕೆ ತಿಂಡಿಗೆ ತಗೊಂಬಂದ್ಬಿಟ್ಟಿದ್ದು ನಾವು ಹೋಟ್ಲಿಂದಾನೆ ತಗೊಂಬಂದ್ಬಿಟ್ಟು ತಿಂಡಿ ತಿನ್ಕೊಂಡು ಈಗ ಮಧ್ಯಾಹ್ನಕ್ಕೆ ಅಡಿಗೆ ಮಾಡ್ಬೇಕು ನಾವು. ನೀನ್ ಬಿಡೆ ಬಾನು, ನಿನ್ನೆ ಒಂಥರ ಆರಾಮು ನೋಡಮ್ಮ. ಅಲ್ಲಿಂದ ಬರೋದು ಒಂದಿಟ್ಟು ತಡ ಆಯ್ತಂತ ಅಲ್ಲ ಹೋಟ್ಲಿಂದಾನೆ ತಗೊಂಬಂದ್ ತಿಂತಿದ್ದೀರಾ. ಮತ್ತಿನ್ನೆನ್ನೆ ಬಾನು ಸಮಾಚಾರ? ಆರಾಮಾಗಿದ್ಯಾ ತಾನೆ? ಏನು ಬೆಳಗ್ಗೆ ಈ ಕಡೆ ಬಂದ್ಬಿಟ್ಟಿದ್ಯಲ್ಲ, ನಾನು ಮಾತಾಡ್ಸ್ಬೇಕನ್ನಿಸ್ತು ಅನ್ನು. ನೇತ್ರಂದು ಅಕ್ಕ ಮಾತಾಡ್ಸ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಅಲ್ಲ ನೇತ್ರಂದು ಅಕ್ಕ, ಮತ್ತೆ ವಿಷಯ ಗೊತ್ತಾಯ್ತಾ ನಿಮ್ಗೆ? ವಿಷಯ ಇನ್ನೂ ಗೊತ್ತಿಲ್ವಾ ನಿಮ್ಗೆ? ಏನು ಬಾನು ಹಿಂಗ್ ಕೇಳ್ತಿದ್ಯಾ ಸಡನ್ ಆಗಿ ಬಂದ್ಬಿಟ್ಟು? ವಿಷಯ ಗೊತ್ತಾಯ್ತಾ ಗೊತ್ತಿಲ್ವಾ ನಿಮ್ಗೆ ಅಂತ ಕೇಳಿದ್ರೆ ಏನು ವಿಷಯ, ಏನು ಎತ್ತ, ಏನಂತ ಒಂದು ಗೊತ್ತಿಲ್ಲದಲ್ಲ, ಏನು ಹೇಳ್ದಲ್ಲ ನೀನು ಸುಮ್ಕೆ ಹೇಳಿದ್ರೆ ಆಗುತ್ತೇನೆ ಬಾನು? ಏನಾಯ್ತೆ ಬಾಯ್ ಬಿಟ್ಟು ಹೇಳೋದಾದ್ರೂ ಒಂದಿಟ್ಟು ಕೇಳೋಣ. ಅಯ್ಯೇ ನೇತ್ರಂದು ಅಕ್ಕ, ನೀವು ಊರೊಳಗೆ ಇದ್ದೀರಾ, ಊರಲ್ಲೇ ಇದ್ದೀರಾ, ನಿಮ್ಗೆ ಗೊತ್ತಿಲ್ವಾ? ನಾನು ಇವಾಗಿನ್ನೂ ನೆಂಟ್ರ ಮನೆಯಿಂದ ಊರಿಗೆ ಬಂದಿದ್ದೀನಿ, ನನಗೆ ವಿಷಯ ಗೊತ್ತಾಯ್ತು, ನಿಮ್ಗೆ ಗೊತ್ತಿಲ್ಲ ಅನ್ನಿ ಹಂಗಾರೆ. ಏನು ಇಲ್ಲ ನೇತ್ರಕ್ಕ, ರಂಗಣ್ಣಗೆ ಇಲ್ವಾ? ರಂಗಣ್ಣಗೆ ಇಷ್ಟ ದಿವಸ ಸೊಂಟ ಮುರಿದೋಗಿದೆ ಅಂತ ಮಲ್ಕೊಂಡಿದ್ರಲ್ಲ, ಅದು ಸುಳ್ಳು ಅಂತೆ, ಸುಳ್ಳು. ಪೂರ ನಾಟಕಾಗೆ ಅಂತೆ ಮಾಡಿದ್ದವರು. ನಿಮ್ಗೆ ಗೊತ್ತಿಲ್ವಾ ವಿಷಯ? ನಮ್ಗೆ ಜೈಂದು ಅಕ್ಕ ಹಿಂಗಂತ ಹೇಳಿರು. ಸುಮ್ಕಿರ ಬಾನು, ಏನೇನೋ ಸುಳ್ಳು ಹೇಳ್ಬೇಡ ಪಾಪ. ನಾನ್ ನೋಡ್ದಂಗೆ ಇವಳು ಜಯ್ಯಿ ಎಣ್ಣೆ ಹಚ್ಬಿಟ್ಟು ಕೆಳಗಡೆ ಎಲ್ಲ ಎಣ್ಣೆ ಹಾಕ್ಬಿಟ್ಟು ಆ ಹಣ್ಣು ಬೀಳ್ಸೈತೆ ಪಾಪ. ರಂಗಣ್ಣಂಗೆ ಬಿದ್ದ್ಬಿಟ್ಟು ಸೊಂಟ ಮುರ್ಕೊಂಡೈತೆ, ನಾವೇ ನೋಡಿದೀವಿ ಕಣ್ಣಾರೆ. ತಿರ್ಗಾ ನೋಡಿದ್ರೆ ನಾವು ಸುಳ್ಳಂತ ಹೇಳಕ್ಕಾಗುತ್ತೇನೆ? ಸುಮ್ಕಿರೆ. ಆ ಜಯ್ಯಿ ಇಲ್ದವೆಲ್ಲ ಹೇಳ್ತಾಳೆ, ಅವಳು ಮಾತೆಲ್ಲ ಜಾಸ್ತಿ ನಂಬಕ್ ಹೋಗ್ಬೇಡ. ನಮ್ ಕಣ್ ಮುಂದೆನೆ ಬಿದ್ದೈತೆ ಅವಣ್ಣ, ಸೊಂಟ ಮುರ್ಕೊಂಡೈತೆ, ಅಯ್ಯೋ ಅಂತೈತೆ. ಆ ಕಡೆ ಈ ಕಡೆ ಬರೀ ಕೈ ಕಾಲು ಆಡ್ಸಲ್ಲ, ಅದಂಗೆ ನಾಟಕ ಮಾಡಿಬಿಡ್ತಾರೆ. ಸುಮ್ಕಿರು, ಸುಳ್ಳು ಹೇಳ್ಬೇಡ ನೀನು. ನಮ್ದಕ್ಕೆ ಯಾಕೆ ಸುಳ್ಳು ಹೇಳ್ತಾರೆ ನೇತ್ರಂದು ಅಕ್ಕ? ನಮ್ದಕ್ಕೆ ಎಲ್ಲ ಹೇಳಿದ್ದು ಜೈಂದು ಅಕ್ಕನೇ ಹೇಳಿದ್ದು. ನಿಮ್ಗೆ ವಿಷಯ ಗೊತ್ತಿಲ್ಲ ಅಲ್ವಾ? ಅವ್ರಕ್ಕೆ ಅಪ್ಪ ಇಲ್ವಾ? ಅವ್ರಕ್ಕೆ ಅಪ್ಪ ಅವರು ಬಂದ್ರಂತೆ, ಬರ್ತಿದಾರಂತ ಹೇಳಿದ ತಕ್ಷಣ ರಂಗೊಂದು ಅಣ್ಣ ಇದಾರಲ್ಲ, ರಂಗೊಂದು ಅಣ್ಣ ಏನು ಆಗಿಲ್ಲ, ನಂದು ಕಾಲಿಗೆ ಕೈಗೆ ಎಲ್ಲ ಸರಿ ಆಗ್ಬಿಡ್ತು ಅಂತ ಎದ್ದು ತೋಟದ ಕಡೆ ಓಡೋಗ್ಬಿಟ್ರಂತೆ. ಹೌದೇನೆ ಬಾನು? ಯಪ್ಪ 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 ಯಪ್ಪ, ಏನ್ ನಾಟಕ ಮಾಡುತ್ತೆ ಅವಣ್ಣ ರಂಗಣ್ಣ. ಯಪ್ಪ, ನಾನಂತೂ ನಿಜ ಹಿಂಗೆಲ್ಲ ನಾಟಕ ಮಾಡುತ್ತೆ ಅವಣ್ಣ ಅಂತ ಅಂದ್ಕೊಂಡಿರಲ್ಲ ಕಣೆ. ಅಯ್ಯೋ ದೇವ್ರೆ, ನಾನ್ ನಿಜಾನೇನೆ ಬಿದ್ದು ಸೊಂಟ ಎಲ್ಲ ಮುರ್ಕೊಂಡು ಹೋಗೈತೆ ಅವಣ್ಣ. ಪಾಪ ನಾವ್ ಹೇಳಿದ್ದ ಐದಕ್ಕೆ ಹಿಂಗ್ ಸೊಂಟ ಮುರ್ಕೊಡ್ತು, ಅದೆಷ್ಟ್ ಪಾಪ ನಮ್ಗಂಟು ಏನೋ ಅಂತ ನಾನು ಯೋಚನೆ ಮಾಡ್ತಿದ್ದೆ ಕಣೆ ಬಾನು. ಅವಣ್ಣನ ಮೇಲೆಲ್ಲ ಹೋದಾಗೆಲ್ಲ ಅವ್ರ ಮಂತವೆಲ್ಲ ಹೊಟ್ಟೆ ಉರ್ದೋಗಂಗ ಆಗೋದು. ಮೊನ್ನೆ ಇನ್ನೂ ನಾನೇ ಹೋಗ್ಬಿಟ್ಟು ಮಸಾಲೆ ದೋಸೆ ಎಲ್ಲ ಮಾಡ್ಕೊಟ್ಟು ಮನೇಲಿ ಮಾಡಿದ್ನ, ಅದೆಲ್ಲ ಕೊಟ್ಟು ಬಂದೆ ಕಣೆ. ಅವಣ್ಣ ಪರಿಸ್ಥಿತಿ ನೋಡಕ್ಕಾಗ್ದಲೆ ತಿನ್ಲಿ ಅಂತ. ಏನ್ ನಾಟಕ ಮಾಡುತ್ತೆ ಅವಣ್ಣ ಹಂಗಾರೆ? ಲೆಕ್ಕ ಹಾಕು. ಯಪ್ಪ 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 ಯಪ್ಪ, ಈ ತರ ಜನ ಎಲ್ಲ ಇರ್ತಾರೆ ರೇ ಬಾನು. ನಾನು ಏನೋ ಅಂದ್ಕೊಂಡಿದ್ದೆ ಕಣೆ, ಹೆಂಗೆ ಯಾಮರ್ಸ್ಬಿಡ್ತು, ಸರಿಯಾಗಿ ಯಾಮರ್ಸ್ಬಿಡ್ತು ಕಣೆ ನಿಜಾಲನು. ಅವ್ರದಕ್ಕೆ ಅಪ್ಪಾಜಿಗೆ ಇದಾರಲ್ಲ, ಅವರು ಬರ್ತಿದಾರಂತೆ. ಫೋನ್ಗೆ ಮಾಡಿದ್ರಂತೆ ಬರ್ತಿದ್ದೀನಿ ಅಂತ. ಅದಕ್ಕೆ ಭಯ ಬಿದ್ಬಿಟ್ಟು ತೋಟದಲ್ಲಿ ಏನೇನೋ ಕಾಯಿ ಎಲ್ಲ ಕದ್ಬಿಟ್ಟು ಮಾರಿದಾರಂತೆ. ಆ ದುಡ್ಡಲ್ಲೆಲ್ಲ ನಿಂಗಿದ್ದು ಅಕ್ಕಂಗೆ ಎಲ್ಲ ಕೊಡ್ಸಿದಾರಂತೆ, ದುಡ್ಡೆಲ್ಲ ಕೊಟ್ಟಿದಾರಂತೆ ಅವರಿಗೆ, ನಿಂಗಿದ್ದು ಅಕ್ಕಂಗೆ. ಕಾಯಿ ಎಲ್ಲ ಮಾರೋದು, ಅದ್ರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಶಾಪಿಂಗ್ಗೆ ಮಾಡಿಸೋದು ಅವೆಲ್ಲ ಮಾಡಿದಾರಂತೆ. ಅದಕ್ಕೆ ಭಯ ಬಿದ್ಬಿಟ್ಟು ತೋಟದ ಹತ್ರ ಹೋಗ್ಬಿಟ್ಟು ಎಲ್ಲ ನೀರ್ ಬಿಡೋದು, ಕಾಯಿ ಕೀಳ್ಸೋದು ಎಲ್ಲ ಮಾಡಿಸ್ತಿದಾರಂತೆ. ಹಂಗೆ ಅಂತ ಜೈಂದು ಅಕ್ಕ ಬೆಳಿಗ್ಗೆನೇ ನಮ್ಮ ಮನೆ ಹತ್ರ ಬಂದಿದ್ರು, ಹಂಗಂತ ಹೇಳಿಗೆ ಹೋದ್ರು.
ಅಯ್ಯಪ್ಪ 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 ಏನೇ ಬಾನು ಹಿಂಗೆ ಹೇಳ್ತಿದ್ಯಾ ನೀನು? ಅಲ್ ಕಡೆ ಬಾನು ಹೆಂಗೆ ಎಲ್ಲಾರ್ಗು ಯಾಮಾರಿಸ್ಬಿಟ್ಟ. ಅಲ್ ಕಡೆ ಬಾನು ನನಗೊಂದು ಡೌಟು. ನಾವ್ ಯಾವ್ದೇ ಕಾರಣಕ್ಕೂ ಯಾಮಾರಲ್ವಲ್ಲ ನಾವಿಬ್ರು. ನಮ್ಗೆ ಯಾಮಾರ್ಸಿದಾನಂದ್ರೆ ಆ ಜಯ್ಯಕ್ಕಂಗೇನೋ ಸುಳ್ಳು ಹೇಳಿ ಯಾಮಾರ್ಸಿರೋದ್ರಲ್ಲಿ ಏನ್ ತಪ್ಪಿಲ್ಲ ಕಣೆ ಹೇಳೆ. ಪರವಾಗಿಲ್ಲ ಕಣೆ. ಎಲ್ಲಿ ಸಿಗ್ತಾನೆ ಅವನು? ಹಿಂದ್ಗಡೆಯಿಂದ ಹೋಗ್ಬಿಟ್ಟು ತಲೆ ಮೇಲೆ ಎತ್ಕೊಂಡು ಹೋಗ್ಬಿಟ್ಟು ಏನಾರ ತಗೊಂಡು ಏರ್ಕ್ ಬಿಡೋದು ಅಷ್ಟು ಕೋಪ ಬರ್ತೈತೆ ಕಣೆ ನನ್ಗಂತೂ. ಓ ಅಯ್ಯ ಬಾನು ಅಲ್ಲೋಡೆ, ಈ ಲಕ್ಷ್ಮಕ್ಕ ಯಾಕೆ ನಮ್ಮ ಹತ್ರ ಬರ್ತಿದ್ದಾಳೆ ಇವಳು? ಓ ಆ ನಿಂಗಿ ಜೊತೆ ಸೇರ್ಕೊಂಡ್ಬಿಟ್ಟು ನಿಂಗಿ ಹೇಳ್ದಂಗೆಲ್ಲ ಮಾತು ಕೇಳ್ಕೊಂಡಿದ್ದಾಳ ಕಡೆ. ಮೊನ್ನೆ ನಿಂಗಿ ಜೊತೆ ತೋಟದಲ್ಲೆಲ್ಲ ತಿರ್ಗಾಡ್ತಿದ್ಲು, ಹಂಗೆ ನಾನು ಅಬ್ಸರ್ವ್ ಮಾಡ್ಕೊಂಡ್ ಬಂದೆ. ಇವಾಗ ಯಾಕೆ ನಮ್ಮ ಹತ್ರ ಬೇರೆ ಬಂದಾಳೆ? ಓ ಆ ನಿಂಗಿ ಇವಳು ತಲೆಯಲ್ಲಿ ಏನೇನ್ ತುಂಬಿದಾಳ ಏನ? ಆ ರಂಗಣ್ಣಂಗೂ ಮೈಂಡ್ ವಾಶ್ ಮಾಡಿ 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 ಏನೇನೋ ಹೇಳಿ ಹೇಳಿ ಆ ರಂಗಣ್ಣನಿಗೂ ಹೇಳ್ದಂಗ್ ಮಾತು ಕೇಳಂಗ್ ಮಾಡ್ಕೊಂಡಿದ್ದಾಳೆ. ತಿರ್ಗಾ ಈಗ ಈ ಲಕ್ಷ್ಮಕ್ಕಂಗೂ ಹಿಂಗೆ ಮಾಡ್ಕೊಂಡಿದ್ದಾಳೆ. ಓ ತಿರ್ಗಾ ನಮ್ಮ ಹತ್ರ ಏನ್ ಹೇಳಕ್ ಬಂದ್ಲು ಏನೋ? ಬಾನು ಈ ಲಕ್ಷ್ಮಕ್ಕ ಏನ್ ಹೇಳಿರೋ ಮಾತ್ ನೆಂಬಕ್ ಹೋಗ್ಬೇಡ ಕಣೆ. ಓ ಏನೇ ಬಾನು, ತಿಂಡಿ ಆಯ್ತೇನೆ? ಏನ್ ಸಮಾಚಾರ? ನೀನು ನೇತ್ರಮ್ಮ ಏನೋ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ ಬೆಳೆ ಬೆಳಿಗ್ಗೆ? ಏನೇ ಬಾನು ಸಮಾಚಾರ? ಮಾತಾಡ್ಸೋದೇ ಇಲ್ವಲ್ಲ ನನಗೆ. ಮುಂದೆ ಬಂದ್ರು ಮಾತಾಡ್ಸಲ್ವಲ್ಲ ಬಾನು? ನಾನೇನೇ ಮಾಡಿದೀನಿ ಅಂತದ್ದು ನನಗೆ ಮಾತಾಡ್ಸಂಗೆ? ನೀನು ಮಾತಾಡ್ಸಿಲ್ಲ, ನನ್ನ ನೇತ್ರಮ್ಮನ ಮಾತಾಡ್ಸಿಲ್ಲ. ನಾನೇನು ಮಾಡಿದೀನಿ ನಿಮ್ಮಿಬ್ರಿಗೂ? ನಮ್ದಕ್ಕೆ ನಾವು ಯಾರ ಮೇಲೂ ಕೋಪಾಗೆ ಮಾಡ್ಕೊಳಲ್ಲ. ಓ ಲಕ್ಷ್ಮೀದು ಅಕ್ಕ, ನಿಮ್ದಕ್ಕೆ ನೀವು ಏನೇನೋ ತಿಳ್ಕೊಳಕ್ಕೆ ಹೋಗ್ಬೇಡಿ. ನಾವು ಎಲ್ಲಾರ್ಗು ಚೆನ್ನಾಗಿ ಮಾತಾಡ್ತೀವಿ. ಓ ಕೇಳಿಬೇಕಾದ್ರೆ ಏನ್ ನೇತ್ರದ್ದು ಅಕ್ಕ? ನಾವ್ ಯಾಕೆ ಕೋಪ ಮಾಡ್ಕೊಳ್ಳೋಣ ನಿಮ್ ಮೇಲೆ? ಅಯ್ಯೋ ಬಿಡನಂತ ಈ ಲಕ್ಷ್ಮಮ್ಮ, ನೀನೇನ್ ನಮ್ಗೆ ಸರಿಯಾಗಿ ಮಾತಾಡ್ತಿಲ್ಲ ಬಿಡಮ್ಮ. ಓ ನಾವ್ ಕೇಳ್ಬೇಕಾಗಿರೋ ಪ್ರಶ್ನೆನ ನೀನ್ ಕೇಳ್ತಿದ್ಯಾ. ನಾವ್ ಮುಂದೆ ಹೋದ್ರು ನೀನೇ ಮಕ ತಿರುಗಿಸ್ಕೊಂಡು ಆ ಕಡೆ ಹೋಗ್ತಿದ್ದಮ್ಮ. ನೀನೆಲ್ಲ ಮಾತಾಡ್ತಿದ್ದೆ ಹೇಳು? ಆ ನಿಂಗಿ ಗುಂಗಿ ಜೊತೆ ಸೇರ್ಕೊಂಡ್ಬಿಟ್ಟು ನೀನು ನಮಗ್ ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಕಣಿ ಹೇಳಮ್ಮ. ಓ ನಾನು ಬಾನು ಮೊನ್ನೆ ನೀರಿಡಿಯಕ್ಕೆಲ್ಲ ಅಲ್ಲಿ ಟ್ಯಾಂಕಿ ಹತ್ರ ಬಂದು ನಿಂತ್ಕೊಂಡ್ರು ನೀನೇನ್ ಮಾತಾಡ್ತೇನೆ? ನಾವೆಲ್ಲ ಎಷ್ಟು ಚೆನ್ನಾಗಿದ್ದು ಈ ಲಕ್ಷ್ಮಕ್ಕಂಗೆ ಏನಾಯ್ತಂತ ನಾವೇ ಬೇಜಾರ್ ಮಾಡ್ಕೊಂಡ್ ಬಂದಿದೀವಿ. ಏನೇ ಬಾನು ನೋಡೆ ಮಾತಾಡ್ಸೋದೇ ಇಲ್ಲ ಅಲ್ಲಿ ಲಕ್ಷ್ಮಕ್ಕನೇನೆ ನಮ್ಗೆ ನೀವು ಮಾತಾಡ್ಸಲ್ಲ ಅಂತ ಕೇಳ್ತಿದ್ದಾಳಲ್ಲ ಅಕ್ಕ ಹಾಕು. ಆಯ್ತು ಇವಾಗ ನನಗೂ ಸರಿಯಾಗಿ ಗೊತ್ತಾಗ್ಲಿಲ್ಲ ಕಣೆ ನೇತ್ರಮ್ಮ. ನಾನು ಕೆಲಸ ಅದು ಇದು ಮಾಡ್ತಿದ್ದಲ್ಲ, ಹಂಗಾಗಿ ಸರಿಯಾಗಿ ಮಾತಾಡ್ಸಕ್ಕಾಗಿಲ್ಲ ಇವಾಗ. ಅದಿರ್ಲಿ ಇವಾಗ ನಿಮ್ಮ ಹತ್ರ ಏನೋ ಮುಖ್ಯವಾದ ವಿಚಾರ ಏನೋ ಮಾತಾಡಕ್ ಬಂದೆ ಕಣೆ. ನೀವು ಕೇಳ್ತೀರಂತ ಹೇಳಿದ್ರೆ ಕೇಳ್ದಲೇ ಇರ್ಲಿ, ನಾನು ನಿಮ್ಗೆ ಹೇಳಲೇಬೇಕು. ಇದು ಸತ್ಯದ ಮಾತು. ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ನಾನು ಹೇಳೋದನ್ನ ದಯವಿಟ್ಟು ನೆಂಬಿ, ಸುಳ್ಳಂತ ಅಂತೂ ಯಾವುದೇ ಕಾರಣಕ್ಕೂ ತಿಳ್ಕೊಳಕ್ ಹೋಗ್ಬೇಡ್ರಿ, ಸರಿನಾ? ಅಯ್ಯೇ ನಮ್ದಕ್ಕೆ ಏನು ಕೇಳಲ್ಲ ಬಿಡಿ ಲಕ್ಷ್ಮೀ ದೋಕ. ನಮ್ದಕ್ಕೆ ಕೆಲ್ಸಕ್ಕೆ ಭಾರಿಗೆ ಐತೆ, ನಾವು ಕೆಲಸ ಮಾಡಕ್ಕೆ ಹೋಗ್ಬೇಕು. ನಿಮ್ದಕ್ಕೆ ನೀವು ಕೆಲಸ ಮಾಡ್ಕೊಳ್ಳಿ ಹೋಗಿ. ನಮ್ದಕ್ಕೆ ಕೆಲಸವೇ ಇದೆ ನೇತ್ರದ ಅಕ್ಕ, ನಾನು ಬರ್ತೀನಿ. ನಾನು ನಮ್ದಕ್ಕೆ ಮನೆಗೆ ಹೋಗ್ಬೇಕು, ಕೆಲಸನೇ ಐತೆ. ನೋಡ್ದ ಈ ಬಾನುನ. ಏ ಬಾನು ನಿನ್ ಕಡೆ ತಡಿಯ ಬಂದ್ಬಿಟ್ಟು ಅದೇ ಯಾಕೆ ಕೋಪ ಮಾಡ್ಕೊಂಡು ಹೋಗ್ತಿದ್ಯಾ? ಈಗ ಮಾತಾಡಲ್ಲ ಹೇಳಮ್ಮ, ನನ್ನ ಮಾತು ಕೇಳ್ತೀಯ ಕೇಳಲ್ಲ? ಈ ಕಡೆ ತಿರ್ಗ ಇಲ್ಲಿ ಬಾನು. ನಾನು ಹೇಳೋದಲ್ಲ ಸತ್ಯ ಕಣೆ, ನನ್ನ ಮಾತು ಕೇಳ ಇಲ್ಲಿ. ಬಾನು ನಾನು ಹೇಳ್ತಿದ್ದೆ ತಾನೇ ನಿನಗೆ. ತಿರ್ಗಾ ನಿಂಗೆ ಏನೋ ತಲೆ ಕೆಡಿಸ್ಬಿಟ್ಟಿದ್ದಾಳ ಕಡೆ, ಏನೇನೋ ಹೇಳ್ ಕಳ್ಸಿದಾಳೆ ಇವಳಿಗೆ. ಇವಳು ಬಂದ್ಬಿಟ್ಟು ನಮ್ಗೇನೋ ಹೇಳೋದಕ್ ಬಂದಿದ್ದಾಳೆ ಕಡೆ. ಅದಕ್ಕೆ ನಮ್ಮ ಹತ್ರ ಬಂದಿರೋದು ಇವಳು ಲಕ್ಷ್ಮಕ್ಕ. ಇಲ್ಲ ಅಂದ್ರೆ ಬರ್ತಿರಲ್ಲ. ಇವಳು ಏನ್ ಹೇಳಿದ್ರು ಮಾತೆ ನೆಂಬೇಡ ಕಣೆ ಬಾನು. ನಾನು ನೆವಲ್ಲ, ಸುಮ್ನೆ ಕೇಳಿಸ್ಕೊಂಡು ಸುಮ್ನಾಗನ ಸುಮ್ಕಿರು. ಅರೆ ಲಕ್ಷ್ಮೀ ಅಕ್ಕ, ನಮ್ದಕ್ಕೆ ಕೆಲಸ ಇದೆ ಅಂತ ಹೇಳ್ತಿದೀವಿ ತಾನೇ. ಸುಮ್ನುಕ್ಕೆ ನಮ್ಗೆ ತಲೆಗೆ ತಿನ್ಬೇಡಿ, ಹೋಗಿ ನಿಮ್ ಪಾಡಿಗೆ ನೀವು ಕೆಲಸ ಮಾಡ್ಕೊಳ್ಳಿ ಹೋಗಿ. ಬಾನು ನೀನ್ ಏನಾರ ತಿಳ್ಕ ಬೇಜಾರಾದ್ರೂ ಮಾಡ್ತಾ, ನಾನು ಇರೋ ಸತ್ಯನ ಇದ್ದಂಗೆ ಹೇಳ್ತಿದ್ದೀನಿ, ಕೇಳಿಸ್ಕ ದಯವಿಟ್ಟು. ಆಮೇಲೆ ನೀನ್ ಹೋಗುವಂತೆ, ಏನ್ ಕೆಲಸ ಇದ್ರು ನೀನ್ ಮಾಡ್ಕೊಂಡು ಹೋಗುವಂತೆ. ಇಲ್ಲಿ ಕೇಳ ಇಲ್ಲಿ, ನೀನ್ ತಿಳ್ಕೊಂಡಿರಂಗೇನೆ ಆ ನಿಂಗಕ್ಕ ಆಯ್ತಲ್ಲ, ನಿಂಗಕ್ಕೆ ಕೆಟ್ಟವರಲ್ಲ, ದಯವಿಟ್ಟು ಅರ್ಥ ಮಾಡ್ಕ. ನಾನು ಮೊದ್ಲು ಹಂಗೆ ಅನ್ಕೊಂಡಿದ್ದೆ ಕಣೆ ಬಾನು. ಬಲು ಕೆಟ್ಟವಳು ಇವಳು, ಇವಳಿಗೆ ಮಾತಾಡ್ಸ್ಬಾರ್ದು ಅಂತ ನಾನು ಮಾತಾಡ್ಸ್ತಾನೆ ಇರಲಿಲ್ಲ ಕಣೆ. ಆಮೇಲೆ ನಿಜ ಅಂಶ ಎಲ್ಲ ಒಕ್ಕನೆ ಬಾಯ್ ಬಿಟ್ಟು ಹೇಳ್ತು ಹಿಂಗೈತೆ ಅಂತ. ನಿಜ ಹೇಳಿದ್ರೆ ನೀನೇ ಇವೆಲ್ಲ ಮೋಸ ಆಗೈತ ಅಂತ ನೀನೇ ಸಡನ್ ಆಗಿ ಶಾಕ್ ಆಗ್ಬಿಡ್ತೀಯ ಕಣೆ. ಪಾಪ ಆ ನಿಂಗಕ್ಕ ಕೆಟ್ಟವಳಲ್ಲ ಕಣೆ. ಜಯಕ್ಕ ಇದಾರ ನೋಡು, ಜಯಕ್ಕನ ಲೈಫ್ ಅಲ್ಲಿ ಬರ್ತಿಲ್ಲ, ಆ ರಂಗಣ್ಣ ಲೈಫ್ ನ ಹಾಳು ಮಾಡೋದಕ್ಕೆ ಅಣ್ಣನಿಂದ ಬಿದ್ದಿಲ್ಲ ಅವಳು. ಸತ್ಯ ತಿಳ್ಕೊಳ್ಳಿ, ಇಲ್ಲಿ ಹೇಳ್ತೀನಿ ಏನೇನ್ ಆಗೈತಂತ. ನೇತ್ರಂದು ಅಕ್ಕ ನಿಮ್ದಕ್ಕೆ ಹೇಳ್ದಂಗೇನೆ ನಿಂಗಿಂದು ಅಕ್ಕ ಈ ಲಕ್ಷ್ಮಿಂದು ಅಕ್ಕಂಗೆ ಮೈಲಿಗೆ ವಾಶ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ನಮ್ದಕ್ಕೆ ನಾವು ಆ ಜೈಂದು ಅಕ್ಕಂಗೆ ಏನು ಮೋಸ ಆಗ್ಬಾರ್ದೆ ನಾವು ತಡಿತಿದೀವಲ್ಲ, ಹಂಗಾಗಿ ನಮ್ಮಿಬ್ಬರಿಗೂ ಸುಮ್ಗೆ ಹಾಕ್ಸೋದಕ್ಕೆ ಲಕ್ಷ್ಮಿಂದು ಅಕ್ಕಂಗೆ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಅವ್ರದಕ್ಕೆ ಡೈರೆಕ್ಟ್ ಆಗಿ ಬಂದು ನಮ್ಗೆ ಹೇಳಕ್ಕೆ ಧೈರ್ಯ ಇಲ್ವಲ್ಲ, ಅದಕ್ಕೆ ಲಕ್ಷ್ಮಿಂದು ಅಕ್ಕನ ಕಡೆಯಿಂದ ಹೇಳಿಸ್ತಿದ್ದಾರೆ. ಬಾನು ನೀನ್ ಏನಾದ್ರು ಗುಸ್ಗಿಸು ಪಿಸು ಮಾತಾಡ್ಬೇಡ ಕಣೆ. ಈ ಕಡೆ ಕೇಳ ಇಲ್ಲಿ, ಹೇಳ್ತೀನಿ ಕೇಳ ಇಲ್ಲಿ. ಏನಪ್ಪ ಇದು? ಇವ್ಳು ನೋಡಿರಿ ಲಕ್ಷ್ಮಕ್ಕ ಬಂದ್ಬಿಟ್ಟು ನಿಂಗಮ್ಮ ಒಳ್ಳೆವಳು, ಬಾಳ ಒಳ್ಳೆವಳು, ನೀನ್ ತಿನ್ಕಡಿರಂಗ್ ಒಳ್ಳೆವಳಲ್ಲ,
ಆ ರಂಗಣ್ಣನ ಜೊತೆ ಏನ್ ತಿರ್ಗಾಡ್ತಿಲ್ಲ ಅವಕ್ಕ. ರಂಗಣ್ಣ ಬಾಳು ಹಾಳು ಮಾಡ್ತಿಲ್ಲ, ಜೈನ್ ಲಕ್ಕನ್ ಲೈಫಲ್ಲಿ ಆಟ ಆಡ್ತಿಲ್ಲ ಅಂತ ಬೇರೆ ಹೇಳ್ತೈತೆ. ಏನಂತ ಒಂದೂ ಗೊತ್ತಾಗ್ತಿಲ್ವಲ್ಲಪ್ಪ. ಎಲ್ಲ ಶಾಕ್ ಮೇಲೆ ಶಾಕು, ಶಾಕ್ ಮೇಲೆ ಶಾಕ್ ಆಗ್ತೈತೆ ನನಗೆ. ನನಗೆ ತಿಕ್ಲಿಡ್ದಂಗೆ ಆಗ್ತೈತಪ್ಪ ಇವ್ರು ಹೇಳ್ತಿರೋದು ನೋಡಿದೆ. ಏನು ಅರ್ಥ ಮಾಡ್ಕೊಳೋದು ಏನೋ ಒಂದೂ ಗೊತ್ತಾಗ್ತಿಲ್ವಲ್ಲ ನನಗೆ. ಏನು ಮಾಡೋದು ಏನು ಮಾಡೋದು ನೋಡೋಣ, ಏನಂತ ಮೊದಲು ಕೇಳೋಣ. ನಾನು ನೇತ್ರಮ್ಮ ಇಲ್ಲಿ ಕೇಳ್ರಿ, ಇಲ್ಲಿ ಸತ್ಯ ಏನಂತ ನಾನು ಹೇಳ್ತೀನಿ, ನೀವು ತಿಳ್ಕೊಂಡಿರಂಗೆ. ನಮ್ ನಿಂಗಕ್ಕ ಇದ್ದಾಳಲ್ಲ, ನಿಂಗಕ್ಕ ರಂಗಣ್ಣನಿಂದ ಬಿದ್ದೈತೆ. ಆದ್ರೆ ರಂಗಣ್ಣನ ಲೈಫ್ ಜೊತೆ ಆಗ್ಲಿ ಜಯಕ್ಕನ ಲೈಫ್ ಜೊತೆಲಿ ಆಟ ಆಡಕ್ ಅಲ್ಲ. ಹೇಳ್ತಿರೋದ್ ಕೇಳಿ ಇಲ್ಲಿ. ಆಸ್ತಿ ಎಲ್ಲ ಐತಲ್ಲ, ದೊಡ್ಡ ಅವ್ರಪ್ಪ ದೊಡ್ಡ ಜಮೀನ್ದಾರ ಅಲ್ವಾ ರಂಗಣ್ಣರಪ್ಪ. ಅವೆಲ್ಲ ಆಸ್ತಿ ಪಾಸ್ತಿ ದುಡ್ಡು ಮನೆ ಎಲ್ಲ ಐತಲ್ಲ, ಅವೆಲ್ಲದೂ ಅಂತೆ ನಿಂಗಕ್ಕರಂತೆ ಮೊದ್ಲು ಅವ್ರ ಅಪ್ಪಂದೆ ಅಂತ ಇದ್ದಿದ್ದು. ಆ ರಂಗಣ್ಣರ ಅಪ್ಪ ಇದಾರಲ್ಲ ಈಗ, ಎಲ್ಲ ದುಡ್ಡು ಕಾಸು ಎಲ್ಲ ಹೊಡ್ಕೊಂಡ್ಬಿಟ್ಟು ದುಡ್ಡೆಲ್ಲ ಮಾಡ್ಕೊಂಡ್ಬಿಟ್ಟು ಸರಿಯಾಗಿ ಅಂತೆ ಇಲ್ಲವೆಲ್ಲ ದುಡ್ಡೆಲ್ಲ ಮಾಡ್ಕೊಂಡು ಚೆನ್ನಾಗಿದ್ದೀನಿ ಯಾಮರ್ಸ್ಬಿಟ್ಟು ಅವ್ರಿಗೆ ಪಾಪ ಮೋಸ ಮಾಡಿರೋದಂತೆ ಕಣ್ರಿ. ಅದಕ್ಕೆ ಪಾಪ ನಿಂಗಕ್ಕ ಆ ಸೀಡ್ ತೀರಿಸ್ಕೊಡೋದಕ್ಕೆ, ಆ ಸೇಡೆಲ್ಲ ತೀರಿಸ್ಕೊಡೋದಕ್ಕೋಸ್ಕರ ಆ ರಂಗಣ್ಣನಿಂದ ಬಿದ್ದಿರೋದಂತೆ. ನಿಮಗ್ ಗೊತ್ತಿಲ್ಲ ಅಷ್ಟೇ. ನಾನು ಬಾಯಿ ಬಂದ ಬೈದ್ಬಿಟ್ಟೆ. ಆಮೇಲೆ ಪಾಪ ಅಳ್ತಾ ಎಲ್ಲ ಇರೋ ವಿಚಾರನ ಅಲ್ಲ ಎಲ್ಲ ಹೇಳ್ಬಿಟ್ಲು ಆ ನಿಂಗಕ್ಕ. ನಾನು ಇಷ್ಟೊಂದೆಲ್ಲ ಚೆನ್ನಾಗಿದ್ದೀನಿ, ಆ ದಡ್ಡನ ಮಗ ರಂಗಣ್ಣನಿಂದ ನಾನೇನು ಕಮ್ಮ ಹೋಗಲ್ಲ ಲಕ್ಷ್ಮಕ್ಕ ಹಿಂಗಿಂಗ್ ಮಾಡಿದ್ದಾರೆ ನಮ್ಗೆ, ಅದನ್ನ ಸೇಡ್ ತೀರಿಸ್ಕೊಳ್ಳೋವರೆಗೂ ನಾನ್ ಮಂತ್ರ ಬಿಡೋದೇ ಇಲ್ಲ, ಯಾವ್ದೇ ಕಾಳು ಕುದುರು ಅಂತ ಕುಂತೈತಾವ ಅಕ್ಕ. ಪಾಪ ಬದು ಮೋಸ ಮಾಡ್ಬಿಟ್ಟಿದಾರಂತೆ ಕಡೆ ಅವ್ರಿಗೆ ಎಲ್ಲಾರ್ಗೂನು. ಸತ್ಯ ಹೇಳುದು ಪಾಪ. ಅರೇ ಲಕ್ಷ್ಮೀದು ಅಕ್ಕ, ನಿಮ್ದಕ್ಕೆ ಸುಳ್ಳಿಗೆ ಹೇಳ್ಬೇಡಿ, ಸುಮ್ಕಿರಿ. ನೀವು ಸುಳ್ಳಿಗೆ ಹೇಳಿದ್ರೆ ನಾವು ನಂಬಕ್ಕೆ ಹೋಗಲ್ಲ. ನಾನೇನಕ್ಕೆ ಬಾನು ಸುಳ್ಳು ಹೇಳೋದಕ್ಕೆ ಹೋಗಲ್ಲ. ನನಗೆ ಸುಳ್ಳು ಹೇಳಮ್ಮ, ಏನು ಬ್ರಹ್ಮ ಪ್ರಯತ್ನ. ಆ ನಿಂಗಕ್ಕನ ಮೇಲೂ ನನ್ಗೇನು ಕೋಪ ಇಲ್ಲ, ಜಯಕ್ಕನ ಮೇಲೂ ಏನು ಕೋಪ ಇಲ್ಲ. ಆದ್ರೆ ಸತ್ಯ ಏನಂತ ಕರೆಕ್ಟ್ ಆಗಿ ತಿಳ್ಕೊಳ್ರಿ. ನಿಮ್ಗೆ ಅಷ್ಟು ಅನುಮಾನ ಇದೆ ಊರಲ್ಲೆಲ್ಲ ಕೇಳ್ಕೊಂಡ್ ಬಂದಿರ್ಬೇಕಾದ್ರೆ. ನಮ್ದು ಇವ್ರದ್ದು ಇದೆಯಲ್ಲ ನಿಂಗಕ್ಕಾರು ಪಾಪ ಮೊದ್ಲು ಸಾಕಷ್ಟು ಶ್ರೀಮಂತರಂತೆ. ಅವ್ರ ಅಪ್ಪ ಏನು ದೊಡ್ಡ ಶ್ರೀಮಂತರಂತೆ. ಅವ್ರ ತೋಟ ಹೊಲ ಗದ್ದೆ ಎಲ್ಲಾನು ಅಂತೆ ಇವಣ್ಣ ಐತಲ್ಲ ರಂಗಣ್ಣರ ಅಪ್ಪ ಎಲ್ಲ ಮೋಸ ಮಾಡ್ಬಿಟ್ಟು ಅವ್ರ ಹೆಸರಿಗಂತೆ ಮಾಡ್ಕೊಂಡಿರೋದು ಗೊತ್ತಾ ನಿಮ್ಗೆ. ಹಂಗಾಗಿ ಪಾಪ ಅವ್ರು ಬೀದಿ ಪಾಲ್ ಮಾಡ್ಬಿಟ್ರಂತೆ ಕಣೆ. ಅವರಿಗೆ ಅವ್ರ ಪರಿಸ್ಥಿತಿ ಹೇಳ್ಕೋಬಾರ್ದು, ಹಂಗ್ ಮಾಡ್ಬಿಟ್ಟಿತ್ತಂತೆ. ಅವ್ರ ಪರಿಸ್ಥಿತಿ ಹೇಳ್ಕೋಬಾರ್ದು. ಅದೇ ಚಿಂತೆಲ್ಲ ಕೊರಗಾಡಿ ಕೊರಗಾಡಿ ಪಾಪ ಅವ್ರ ಅಪ್ಪ ಸತ್ಯ ಹೋಗ್ಬಿಟ್ರು, ಅವ್ರಮ್ಮ ಹಾಸಿಗೆ ಹಿಡಿದಾರೆ. ಅವ್ರ ಪರಿಸ್ಥಿತಿ ಹೇಳ್ಕೋಬಾರ್ದು, ಹಂಗಾಗೈತೆ ಗೊತ್ತಾ ನಿನ್ಗೆ. ಅವ್ರ ತಂಗಿ ಪಾಪ ನಿಂಗಕ್ಕಾರ ತಂಗಿ ಎಲ್ಲ ಒಂತಾವ, ಅವ್ರದ್ದು ಮದ್ವೆ ಆಗಿಲ್ಲ, ಎಲ್ಲ ಒಂತಾವ ಹೋಗ್ಬಿಟ್ಟು ಆ ಪಾಪ ಅವಕ್ಕ ಏನೋ ಕೆಲಸ ಮಾಡ್ಕೊಂಡ್ ಬರ್ತೈತೆ ತಂದಾಕ್ತಿದಾರೆ ಇವರಿಗೆ. ಅಂತ ಪರಿಸ್ಥಿತಿ ಮಾಡ್ಬಿಟ್ಟಿದಾರೆ ಗೊತ್ತಾ. ಆ ಸೇಡ್ ತೀರಿಸ್ಕೊಳೋದಕ್ಕೋಸ್ಕರನೇ. ನಿಮ್ಗೂ ಅಷ್ಟು ಅನುಮಾನ ಇದ್ರೆ ಬೇಕಾದ್ರೆ ನಮ್ಮಮ್ಮ ನನ್ಗೆ ಹಂಗೆ ಅಂತ ಹೇಳಿದ್ದು. ಊರಲ್ಲೆಲ್ಲ ವಿಚಾರ ಕೇಳ್ಕೊಂಡ್ ಬರ್ರಿ ಬೇಕಾದ್ರೆ. ಮೊದ್ಲು ಆಸ್ತಿ ಎಲ್ಲ ಯಾರ್ದಿದ್ದು ಹೆಂಗಾಯ್ತು ಏನು ಅಂತ ನಿಮ್ಗೆ ವಿಚಾರ ಗೊತ್ತಾಗುತ್ತೆ. ನಾನೇನು ಸುಳ್ಳು ಹೇಳೋದಕ್ಕೆ ಹೋಗಲ್ಲ. ಬಾನು ನಿನಗ್ ಗೊತ್ತಿಲ್ಲ ಕಡೆ ಅಷ್ಟೇ. ಸತ್ಯ ಏನಂತ ತಿಳ್ಕ ಮೊದ್ಲು. ಅರೆ ನಿಮ್ಗಿಬ್ರಿಗೂ ಅಷ್ಟು ಅನುಮಾನ ಇದ್ರೆ ಬರ್ರಿ ನನ್ ಜೊತೆ, ಸತ್ಯ ಏನಂತ ನಿಮ್ಗೆ ತಿಳಿಸ್ತೀನಿ ಬರ್ರಿ. ಒಂದೊಂದೇ ಸತ್ಯಗಳು ಗೊತ್ತಾಗ್ತಾ ಹೋಗುತ್ತೆ ನಿಮ್ಗೆ. ಅರೇ ನೇತ್ರಂದು ಅಕ್ಕ, ಏನು ಲಕ್ಷ್ಮಿದು ಅಕ್ಕ ಏನೇನೋ ಹೇಳ್ತಿದ್ದಾರೆ. ಇದು ಸತ್ಯಾರ ಇದು? ಕಡೆ ಬಾನು ಹೇಳಕ್ಕಾಗಲ್ಲ. ನಮ್ಮೂರಲ್ಲೂ ನೀ ಹಿಂಗೆ ಎಲ್ಲ ಮಾತಾಡ್ತಿದ್ದು, ನಮ್ಮ ಮನೆಯವರೆಲ್ಲ ಮಾತಾಡ್ತಿದ್ದು ನಾನು ಕೇಳಿಸ್ಕೊಂಡಿದ್ದೀರಮ್ಮ. ಸತ್ಯ ಇರಬೇಕು ಸಾಮಾನ್ಯಕ್ಕೆ. ಅಲ್ಲ ಕಡೆ ಆ ನಿಂಗಕ್ಕ ನಾನು ಅಷ್ಟು ಆದ್ರೂ ಅನ್ಕೊಳ್ತಿದ್ದೆ. ಆ ನಿಂಗಕ್ಕ ಅಷ್ಟೊಂದೆಲ್ಲ ಬುದ್ಧಿವಂತಿ ಆಗ್ಬಿಟ್ಟು ಹೋಗಿ ಹೋಗಿ ಈ ರಂಗನಿಗೆ ಯಾಕೆ ಮಾತಾಡ್ಸಕ್ ಹೋಗ್ತಾಳೆ ಅಂತ ಅನ್ಕೊಳ್ತಿದ್ದೆ ನಾನು. ನನಗೂ ಯಾಕೆ ಇವಾಗ ಡೌಟ್ ಬರ್ತೈತ್ ಕಡೆ. ಸರಿ ಸರಿ ಆಯ್ತು, ನೋಡೋಣ ಸುಮ್ಕಿರು. ಲಕ್ಷ್ಮಕ್ಕ ನೀನ್ ಹೇಳ್ತಿರೋ ನಿಜ ತಾನೆ? ಜಯಕ್ಕೂ ಲೈಫಲ್ಲಿ ಆಟ ಆಡ್ತಿಲ್ಲ ತಾನೆ ನಿಂಗಮ್ಮ? ಅವಳಿಗೆ ಏನ್ ಅಂತದೆ ಪಾಪ. ಅವಳು ಸತ್ಯ ಹೇಳ್ಬೇಕಂದ್ರೆ ಅವಳು ಮದ್ವೆನೇ ಆಗಿಲ್ಲ ಕಣೆ. ಇವೆಲ್ಲ ಪರಿಸ್ಥಿತಿಗಳು ನೋಡಕ್ಕಾಗ್ದಲೆ ಅವ್ರ ಮನೆ ಪರಿಸ್ಥಿತಿ, ಅವ್ರ ಅಮ್ಮಂಗ್ ಸಾಕ್ಬೇಕು ಅಂತೆ. ಪಾಪ ಅವ್ರ ಅಮ್ಮಂಗೆ ಹಾಸ್ಪಿಟ್ಲಿಗೆಲ್ಲ ದುಡ್ಡು ಹಂಚಕ್ಕೂ ಶಕ್ತಿ ಇಲ್ಲ ಕಣೆ ಅವ್ರ ಕೈಲಿ. ಅಂತ ಪರಿಸ್ಥಿತಿಗೆ ಬಂದಿದ್ದಾರೆ ಅವ್ರು ಗೊತ್ತಾ. ಅವ್ರು ನನಗೆ ಒಂಥರ ಕೇಳಿ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು ಕಡೆ. ನಿಮ್ಗೆ ಹೇಳ್ಬೇಡ ಇಂಥ ವಿಚಾರ ಎಲ್ಲ ಹೇಳ್ಬಿಟ್ಟು ಅವನ ರಂಗಣ್ಣರ ಅಪ್ಪ ಇದ್ದ ನೋಡ್ರಿ ಜಮೀನ್ದಾರ, ಅವನಿಗೆ ಗೊತ್ತಾಗ್ಬಿಟ್ರೆ ಅಂತೆ ಅವನು ಏನ್ ಬಿಡಿಗಿಡಲ್ವಂತೆ. ನಿಂಗಕ್ಕಂಗ ನೀವು ಅವನು ಒಂಥರ ಏನ್ ಮಾಡೋದಕ್ಕೂ ಎಸಲ್ವಂತೆ ಕಣೆ. ಅವನು ಹುಟ್ಟು ಮೋಸ್ಕರ ಅಂತೆ. ಅದಕ್ಕೋಸ್ಕರ ಯಾರ ಮುಂದೆನೂ ಬಾಯಿ ಬಿಡಬಲ್ಲ ಬಡುತ್ತಿಲ್ಲ ಲಕ್ಷ್ಮಕ್ಕ. ನಾನು ಯಾರ ಮುಂದೆನೂ ನೀನು ಹೇಳಕ್ ಹೋಗ್ಬೇಡ. ಸತ್ಯ ಏನಂತ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲರಿಗೂ ಗೊತ್ತಾಗುತ್ತೆ, ಸುಮ್ಕಿರು ಅಂತ ಅವಳೇ ನಿಂಗಮ್ಮನೇ ಹೇಳಿದ್ಲು. ನನಗೆ ಯಾಕ ಮನಸ್ಸು ತಡಿಲಿಲ್ಲ, ಅದಕ್ಕೆ ಬಂದ್ಬಿಟ್ಟು ನಿಮ್ಮಿಬ್ರು ಮುಂದೆ ಹೇಳ್ದೆ ಕಣೆ. ಅಲ್ಲ ಕಣ್ಯತ್ರಕ, ಇನ್ನು ಮುಂದೆ ಹೋಗ್ತಾ 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 ಸತ್ಯ ಏನಂತ ನಿನಗೆ ಗೊತ್ತಾಗುತ್ತೆ. ಬನ್ನಿ ತೋರಿಸ್ತೀನಿ ಬೇಕಾದ್ರೆ. ಅವನೇನು ಅವ್ನು ರಂಗಣ್ಣ ಇದಾನಲ್ಲ, ಅವ್ನು ಸಾಮಾನ್ಯದ ಅನ್ಕೋಬೇಡ ನೀನು. ನಮ್ ಜೊತೆ ಹಿಂಗಿರ್ತಾನೆ, ದಡ್ಡ ಆಡಂಗ ಆಡ್ತಾನೆ, ಕಾಮಿಡಿ ಪೀಸ್ ಅನ್ಕೊಂಡಿದೀವಿ ಅಷ್ಟೇ. ಇಷ್ಟ ದಿವಸ ನಿಂಗಕ್ಕನ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ಸಿ ಇವಾಗ ನೋಡಿದ ನಿಂಗಕ್ಕಂಗೆ ಏನಂತಾರಂತೆ ಗೊತ್ತಾ? ನನಗೆ ಮಾತಾಡ್ಸ್ಬೇಡ, ನನಗೆ ಫೋನ್ ಮಾಡಬೇಡ, ನಮ್ಮ ಅಪ್ಪಯ್ಯ ಬೈಯುತ್ತೆ, ಇಲ್ಲೆಲ್ಲ ಗದ್ದೆ ತವ ತೋಟ ತಾವೆಲ್ಲ ಬರಬೇಡ ಅಂತ ಇದು ಮಾಡ್ತಿದ್ದಾನಂತೆ ಗೊತ್ತಾ. ಎಂತಾನು ಇರ್ಬೇಕು ಲೆಕ್ಕ ಹಾಕು.
ಹೌದೇನೆ. ಏ ಲಕ್ಷ್ಮಕ್ಕ, ಏನಮ್ಮ ನನಗಂತೂ ಏನು ಒಂದು ಗೊತ್ತಾಗ್ತಿಲ್ಲ ಕಣೆ. ಏನ್ ಸತ್ಯ ಹೇಳ್ತಿದ್ಯೋ ಸುಳ್ಳು ಹೇಳ್ತಿದ್ಯೋ ನನ್ಗಂತೂ ಏನು ದಿಕ್ ತೋರ್ಸ್ದಂಗ ಆಗ್ತೈತೆ ಕಣೆ. ಹಿಂಗೆಲ್ಲ ನಡೆದೈತೇನೆ ವಿಷಯನ. ಯಪ್ಪ ನನ್ಗಂತೂ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲೇ. ಸತ್ಯ ಮುಂದೆ ಹೋಗ್ತಾ ಹೋಗ್ತಾ ನಿನಗೂ ಗೊತ್ತಾಗುತ್ತೆ ಕಣಕ್ಕ. ಮುಂದೆ ಬಾ, ನಿನಗೂ ಗೊತ್ತಾಗುತ್ತೆ. ಅಲ್ಲ ಕಣ್ ಲಕ್ಷ್ಮಕ್ಕ, ನನಗೆ ಒಂದ್ ಸ್ವಲ್ಪ ಡೌಟ್ ಇದೆ. ಏನಾರ ಇರ್ಲಿ, ನೀನ್ ಯಾಕಕ್ಕ ನೀನು ಇವ್ರು ಜಯಕರ್ ಮನೆಯ ಮೇಲೆ ಅವ್ನ ರಂಗಣ್ಣ ಕಂಡ್ರೆ ಅವ್ರ ಅಪ್ಪನ ಕಂಡ್ರೆ ಎಲ್ಲಾರ ಮೇಲೂ ಯಾಕ ಸಾಕಾಜಿ ಕಂಡ್ರೆ ಎಲ್ಲಾರ ಮೇಲೂ ಕೋಪ ಮಾಡ್ಕೊಂತಿದಿರಲ್ಲ? ಏನ್ ರೀಸನ್ನು ಏನಕ್ಕಂತ ನನ್ಗಂತೂ ಗೊತ್ತಿಲ್ಲಮ್ಮ. ಏನಕ್ಕೆ ನಿಂಗಕ್ಕಂಗೆ ಇಷ್ಟೊಂದು ಸಪೋರ್ಟ್ ಕೊಡ್ತಿದ್ಯಲ್ಲ ಅಂತ. ಮನೆ ಹತ್ರಮ್ಮ ಒಂದ್ ಮಾತು ಹೇಳ್ತೀನಿ, ನಾನು ಏನಕ್ಕೆ ಅವ್ರ ಮೇಲೆ ಕೋಪ ಮಾಡ್ಕೊಂತಿದ್ದೀನಂತ ಮುಂದೆ ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗ್ತಾ ಹೋಗುತ್ತೆ. ಸತ್ಯ ಏನಂತ ಗೊತ್ತಾಗ್ತಾ ಹೋಗುತ್ತೆ. ಮತ್ತಿನ್ನೊಂದು ಏನಂದ್ರೆ, ಕೆಟ್ಟವ್ರು ಯಾರು ಒಳ್ಳೆಯವ್ರು ಯಾರು ಅಂತ ನಿನಗೆ ಪ್ರೂವ್ ಮಾಡೋ ಅವಶ್ಯಕತೆ ನನಗಿಲ್ಲ. ಆದ್ರೆ ಏನಂದ್ರೆ ಇರೋ ಸತ್ಯನ ನಿನಗೆ ಹೇಳ್ತಿದ್ದೀನಿ ಅಷ್ಟೇ. ನಿಂಗಕ್ಕನ ಲೈಫಲ್ಲಿ ಏನ್ ನಡೆದೈತಲ್ಲ, ಅವ್ರ ಮನೇಲಿಗೆಲ್ಲರಿಗೂ ಹೆಂಗೆ ಆಸ್ತಿ ಎಲ್ಲ ಹೊಡ್ಕೊಂಡು ಮೋಸ ಮಾಡಿದಾರಲ್ಲ, ಹಂಗೆ ನಮ್ಮಂದ್ರೂ ಮಾಡಿದಾನ ಅವನು. ಅವ್ರ ಅಪ್ಪ ಇದಾರಲ್ಲ, ಅವರು ಆ ಸಾಕಜ್ಜಿ ಅವರೆಲ್ಲ ಬಲು ಮೋಸ ಮಾಡಿದಾರ ಕಣೆ. ಎಲ್ಲ ನಮ್ಮನೇಲೆ ಕೆಲ್ಸಕ್ಕೆ ಹಂಗೆ ಸೇರ್ಕೊಂಡ್ಬಿಟ್ಟು ನಮ್ಮ ಅಪ್ಪ ಹಿಂಗೆಲ್ಲ ಆಸ್ತಿ ಎಲ್ಲ ಹೊಡ್ಕೊಂಡು ಏನೇನೋ ಮಾಡಿದ್ದಾರೆ. ಅವೆಲ್ಲ ಮುಂದೆ ಹೋಗ್ತಾ ಹೋಗ್ತಾ ನಿನಗೂ ಗೊತ್ತಾಗುತ್ತೆ ಸತ್ಯ ಏನಂತ. ಅದಕ್ಕೆ ನನಗೆ ಅವ್ರ ಕಂಡ್ರೆ ನನಗೆ ಸಖತ್ ಕೋಪ ಅಷ್ಟೇ. ಏನೋ ಕಣಕ ಲಕ್ಷ್ಮಕ್ಕ, ನನ್ಗಂತೂ ಏನ್ ನೆಂಬನ ಏನ್ ಬಿಡೋಣ ಅನಿಸ್ತೈತೆ. ಅವ್ರು ಅಷ್ಟೊಂದು ಕೆಟ್ಟವ್ರೇನಕ, ನಾನು ಏನು ಅನ್ಕೊಂಡಿದ್ದೆ ಕಣಕ. ಆ ಸಾಕಜ್ಜಿ ಅವ್ರಿಗೆಲ್ಲ ಬಾಳ ಒಳ್ಳೆಯವರು, ಬಲು ಚೆನ್ನಾಗಿ ಮಾತಾಡಿಸ್ತಾರಲ್ಲ, ಬಾಳ ಒಳ್ಳೆಯವರು ಅನ್ಕೊಂಡಿದ್ದೆ ಕಣಕ. ಬಾರೆ, ನಿನ್ಗೇನೋ ಸತ್ಯ ಹೇಳ್ಬೇಕಲ್ವಾ? ನಿನ್ಗೇನು ಸತ್ಯ ಗೊತ್ತಾಗ್ಬೇಕಲ್ವಾ? ರಂಗಣ್ಣ ಎಂತಾನಂತ ನಿನ್ಗೆ ಗೊತ್ತಾಗ್ಬೇಕಲ್ಲ. ಸತ್ಯಗಳು ಒಂದೊಂದಾಗಿ ಬಾ, ಓಪನ್ ಆಗಿ ತೋರಿಸ್ತೀನಿ ನಿನ್ಗೆ. ನಿನ್ಗೆ ಗೊತ್ತಾಗುತ್ತೆ, ಬಾ ಹೇಳ್ತೀನಿ ನಿಂಗೆ. ನೋಡು, ನೀನು ಹಿಂಗೆಲ್ಲ ಹಿಂದೆ ಎಲ್ಲ ಬರಕ್ ಹೋಗ್ಬೇಡ ಇನ್ಮೇಲಿಂದ. ಇವಾಗ್ಲೇ ಹೇಳ್ತಿದ್ದೆ ನೋಡು, ನಮ್ಮ ಅಪ್ಪಯ್ಯ ಬೇರೆ ಬರ್ತಿದಾರಂತೆ ಊರಿಗೆ, ಇವತ್ತು ಬರ್ಬೋದು ಸಾಮಾನ್ಯಕ್ಕೆ. ತಿರ್ಗಾ ನಮ್ಮ ಅಪ್ಪಯ್ಯನ ಕೈಲಿ ಏನಾದ್ರು ಸಿಗಾಕೊಂಡ್ಬಿಟ್ರೆ ನಾನು ಮುಗೀತು ಕತೆ. ಹೆಂಗ ನಾನು ಆರಾಮಾಗಿ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ನಮ್ಮ ಅಪ್ಪಯ್ಯ ಕೇಳ್ದಂಗೆ ನಮ್ಮ ಅಪ್ಪ ಎಲ್ಲ ದುಡ್ಡು ಕೊಡ್ತಾರೆ, ಹೆಂಗ ನೆಮ್ಮದಿ ಆಗಿದ್ದೀನಿ. ಏನಾದರೂ ವಿಷಯ ಗೊತ್ತಾಗ್ಬಿಟ್ಟು ನಮ್ಮ ಅಪ್ಪಯ್ಯ ಮನೆಯಿಂದ ಆಚೆ ಕಡೆ ಆಗ್ಬಿಡ್ತಾರೆ ಅಷ್ಟೇ. ನೀನಂತೂ ದಯವಿಟ್ಟು ನಾನು ಹಿಂದೆ ಎಲ್ಲ ಬರಕ್ ಹೋಗ್ಬೇಡ ನಿಂಗೆ, ಅಷ್ಟೇ ಹೇಳ್ತಿದ್ದೀನಿ ನೋಡು. ಅಯ್ಯೋ ರಂಗು, ಹಿಂಗೆಲ್ಲ ಹೇಳ್ಬೇಡ ರಂಗು, ದಯವಿಟ್ಟು ನನಗೆ ಹಿಂಗೆಲ್ಲ ಮೋಸ ಮಾಡಬೇಡ ರಂಗು. ನಾನು ಎಷ್ಟು ದಿವಸ ನಿನ್ ಮೇಲೆ ಎಷ್ಟೊಂದೆಲ್ಲ ನಂಬಿಕೆ ಇಟ್ಕೊಂಡು ನೀನ್ ಕರೆದಾಗೆಲ್ಲ ನಾನೆಲ್ಲ ನಿನ್ ಜೊತೆ ಎಲ್ಲ ಬಂದಿದ್ದೀನಿ, ನನಗೆ ಶಾಪಿಂಗ್ ಎಲ್ಲ ಮಾಡಿಸಿದ್ಯಾ. ಇವಾಗ ನೋಡಿದ್ರೆ ನೀನು ಜೊತೆಲಿ ಬರಬೇಡ, ಫೋನ್ ಮಾಡಬೇಡ, ತೋಟದ ಹತ್ರ ಬರಬೇಡ, ಫೋನ್ ಮಾಡಬೇಡ ಅಂತ ಹೇಳಿದ್ರೆ ನಾನು ಏನು ಮಾಡಲಿ ರಂಗು? ಪ್ಲೀಸ್ ಕಣೋ ರಂಗು, ನನಗೆ ಮಾತಾಡ್ಸಲ್ಲ, ಹಿಂಗೆಲ್ಲ ಇರಬೇಡ ಕಣೋ ರಂಗು, ನನಗೆ ಬೇಜಾರಾಗುತ್ತೆ ಕಣೋ ರಂಗು. ಅಯ್ಯೋ ನಿಂಗೆ ನನ್ನ ಕಷ್ಟನೂ ಅರ್ಥ ಮಾಡ್ಕಳೆ, ನಿನ್ಗೆ ಹೆಂಗೆ ಹೇಳೋದ ನಿಂಗೆ? ದಯವಿಟ್ಟು ನನಗೆ ಹಿಂಸೆ ಮಾಡಬೇಡ ಕಣೆ. ನಿನ್ನ ಪಾಡು ನಿನ್ಗೆ, ನನ್ನ ಪಾಡು ನನಗೆ. ಇನ್ಮೇಲಿಂದ ನನಗೆ ಮಾತಾಡಿಸ್ಬೇಡ ಕಣೆ ನಿಂಗೆ. ನೋಡ್ದ ಈ ರಂಗಣ್ಣನ ಹೆಂಗೆ ಹೇಳ್ತಿದಾನಂತ. ಇಷ್ಟು ದಿವಸ ಮಾತ್ರ ನಿಂಗಿ 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 ಅಂತ ಹಿಂದಿಂದ ತಿರ್ಗಾಡ್ಕೊಂಡು ಹೋಗ್ತಿದ್ದ. ಇವಾಗ ನೋಡಿದ್ರೆ ನನಗೆ ಮಾತಾಡಿಸ್ಬೇಡ ಅಂತ ಹೇಳ್ತಿದ್ದಾನಲ್ಲ. ಎಷ್ಟು ಕೋಪ ಬರ್ತೈತಂದ್ರೆ ನನಗೆ. ಕೇಳಿಸ್ಕೊಂಡೆ ನೇನೆ ನೇತ್ರಕ್ಕ? ಬಲು ಒಳ್ಳೆಯವನು ಅಂತ ಹೇಳ್ತಿದ್ದಲ್ಲ ರಂಗಣ್ಣಂಗೆ, ಕೇಳಿಸ್ಕ. ಮಾಡ್ತೀನಿ ಕಡ್ತಾಡಿ ನಿನಗೆ. ನನಗೆ ಹೇಳ್ತೀಯಾ? ನನಗೇನೇ ನೀನು ಮಾತಾಡ್ಸ್ಬೇಡ, ಫೋನ್ ಮಾಡಬೇಡ, ನೀನ್ ಪಾಡು ನಿನ್ಗೆ, ನನ್ನ ಪಾಡು ನನಗೆ ಅಂತೀಯಾ? ಲೋ ರಂಗುವ, ನೋಡು ನೀನ್ ನನ್ನ ಮಾತು ಕೇಳಿಲ್ಲ ಅಂದ್ರೆ ನಿನಗೆ ಏನೇನು ಮಾಡ್ತೀನಂತ ನನಗೆ ಗೊತ್ತಿಲ್ಲ. ನಿಂಗೆ ಸವಾಸ ಏನಂತ ಕಡಿದ್ಯಾ ನೀನು? ಇದೇನಪ್ಪ ಇದು ಹಿಂಗೆ ಮಾತಾಡ್ತಿದ್ದಾಳೆ ಇವಳು ನಿಂಗೆ? ನನ್ಗ ಮಾತಾಡ್ತಿರೋದು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಎದುರಿಸ್ತಿದ್ದಾಳೆ. ಇಷ್ಟೊತ್ತರೆಗೂ ರಂಗು 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 ಅಂದ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ಲು. ನಾನಂದ್ರೆ ಎಷ್ಟು ಪ್ರೀತಿ ಇವಳಿಗೆ. ಇವಳೇನಪ್ಪ ಇವಳು ಹಿಂಗೆ ಹೇಳ್ತಿದ್ದಾಳೆ ಇವಳು. ಮಕ ನೋಡಿ ಹೆಂಗೆ ಮಾಡ್ಕೊಂಬಿಟ್ಲು. ಯಪ್ಪ ನನಗಂತೂ ಭಯ ಆಗ್ತೈತೆ. ಓಡೋಗ್ಬಿಡ್ಲಾ ಸುಮ್ಕೆ ಹತ್ಲಾಗೆ? ಓಡೋಗ್ಬಿಡ್ತೀನಿ ಇವಾಗ. ಓಡೋಗ್ಬಿಟ್ರು ನಾನು ಹಿಂದಿಂದ ಓಡ್ ಬಂದ್ರೆ ಏನು ಮಾಡೋಣ? ಏನಾದರೂ ಮಾಡಿಬಿಟ್ಟು ಉಪಾಯ ಮಾಡಿಬಿಟ್ಟು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ಬೇಕು. ಯಪ್ಪ ಏನಪ್ಪ ಮಾಡಲಿ ಇವಾಗ? ಇವಳು ಮಕ ನೋಡಿದ್ರೆ ನನಗೆ ಭಯ ಆಗ್ತೈತೆ. ನಿಂಗೆ ಯಾಕೆ ಏನೇನು ಮಾತಾಡ್ತಿದ್ಯಾ? ಏನಾಯ್ತು ನಿನಗೆ? ಗದ್ರಸ್ ಬೇರೆ ಮಾತಾಡ್ತಿದ್ಯಾ? ಗದ್ರಸ್ ಮಾತಾಡ್ಸೋದಲ್ಲ ನೋಡಿ. ಇವಾಗ ನಾನು ಹೇಳ್ದಂಗೆ ಮಾತು ಕೇಳ್ಕೊಂಡು ತೆಪ್ಪಗೆ ನಾನು ಹೇಳ್ದಂಗೆಲ್ಲ ಕೇಳಿರೆ ಉತ್ತಮ ನೀನು ಬಚಾವಾಗ್ತೀಯ. ಇಲ್ಲ ಅಂದ್ರೆ ನೋಡು, ಇವಾಗಲೇ ಹೇಳ್ತಿದ್ದೀನಿ ನೋಡು, ನಿನಗೆ ಏನಿಲ್ಲ ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ. ನಾನು ಏನಂತ ನಾನು ಇನ್ನೊಂದು ಮಕ ತೋರಿಸ್ತೀನಿ. ಒಂದು ಮಕ ಮಾತ್ರ ನಾನು ಪ್ರೀತಿಯಿಂದ ಇರ್ತೀನಿ ಅಷ್ಟೇ. ಇನ್ನೊಂದು ಮಕ ನಾನು ನೋಡಿಲ್ಲ. ನಾನು ನಿಂಗೆ ಇನ್ನೊಂದು ಮಕ ತೋರಿಸ್ಬೇಕಂದ್ರೆ ನೋಡು, ನೀನು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀನೋ ಎಲ್ಲ ಮಾಡಕ್ ಬಿಡ್ತೀನಿ. ನೀನು ನನ್ನ ಜೊತೆ ತಿರುಗಾಡಿರೋದು, ನೀನು ನನ್ನ ಜೊತೆ ಮಾತಾಡಿರೋದು ಎಲ್ಲ ನನ್ನ ಹತ್ರ ಫೋನೆಲ್ಲ ರೆಕಾರ್ಡ್ ಐತೆ. ಟೌನಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಶಾಪಿಂಗ್ ಮಾಡಿಸಿರೋದು, ಹೋಟೆಲಲ್ಲೆಲ್ಲ ತಿಂಡಿ ತಿನ್ಸಿರೋದು, ನನ್ನ ಜೊತೆ ಎಲ್ಲ ಕುತ್ಕೊಂಡಿರೋದು, ಮಾತಾಡ್ಸಿರೋದು, ತೋಟದಲ್ಲಿ ಕುತ್ಕೊಂಡಿರೋದು, ನನಗೆ ಫೋನ್ ಮಾಡಿಬಿಟ್ಟು ಕರೆದಿರೋದು ಎಲ್ಲದೂ ಐತೆ ರೆಕಾರ್ಡು. ಏನಿಲ್ಲ, ಎಲ್ಲದನ್ನು ರೆಕಾರ್ಡ್ ಇಟ್ಕೊಂಡ್ಬಿಟ್ಟು ಊರ್ ಪಂಚಾಯತ್ಗೆ ಸೇರಿಸ್ತೀನಿ.
ಪಂಚಾಯತ್ಗೆ ಸೇರಿಸ್ಬಿಟ್ಟು ಹೆಂಗಿದ್ರು ನಿಮ್ಮ ಅಪ್ಪ ಬರ್ತಿದಾರ ಅಂತ ಹೇಳ್ತಿದ್ಯಲ್ಲ, ನಿಮ್ಮ ಅಪ್ಪ ಇನ್ನು ಮುಂದೆ ಎಲ್ಲದನ್ನು ನಿನಗೆ ಈ ಎಲ್ಲದನ್ನು ಮರ್ಯಾದೆ ತಗ್ಸ್ಬಿಡ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಪಂಚಾಯತ್ಗೆ ಕರೆಸ್ತೀನಿ, ಬಿಡಲ್ಲ ನಿನಗೆ. ನಾನು ಹೇಳ್ದಾಗ ಮಾತು ಕೇಳ್ಕೊಂಡಿದ್ರೆ ಹಂಗೆ. ಏನಾದ್ರೂ ಡಬಲ್ ಗೇಮ್ ಆಟಾಡಕ್ಕೆ ಏನಾದ್ರು ಬಂದೆ ಅಂದ್ರೆ ನಿನಗೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇನ್ನೊಂದು ಮುಖ ನಾನು ತೋರಿಸ್ಬೇಕಾಗುತ್ತೆ, ಹುಷಾರು. ನಾನು ಹೇಳ್ದಾಗೆಲ್ಲ ಬರಬೇಕು, ನಾನು ಹೇಳಿದ ಕೆಲಸ ಎಲ್ಲ ಮಾಡ್ತಿರ್ಬೇಕು ನೀನು, ಅಷ್ಟೇ ನೀನು. ಗೊತ್ತಾಯ್ತಾ? ದೇವ್ರೆ, ಏನಪ್ಪ ಮಾಡಲಿ ಇವಾಗ, ಏನಪ್ಪ ಮಾಡಲಿ ಇವಾಗ. ಇವಳು ನಿಂಗಿಗೆ ಭಾಳ ಒಳ್ಳೆಯವಳು ಅಂದ್ಕೊಂಡ್ಬಿಟ್ಟಿದ್ದೆ. ಇವಳು ನೋಡಿರಿ, ಇವಳು ಹಿಂಗೆ ಎದುರಿಸಿದಾಳೆ ಇವಳು. ನಾನು ಮಾತಾಡಿರೋದು, ಅವಳ ಜೊತೆ ಹೋಗಿರೋದು, ಟೌನಲ್ಲೆಲ್ಲ ತಿರುಗಾಡಿರೋದು ಎಲ್ಲ ವಿಚಾರ ಎಲ್ಲ ಮೊಬೈಲಲ್ಲಿ ಐತಂತೆ. ಎಲ್ಲ ವಿಚಾರ ಹೇಳ್ಬಿಟ್ಟು ಪಂಚಾಯತಿ ಕರೆಸ್ಬಿಡ್ತೀನಿ ಅಂತ ಹೇಳ್ತಿದ್ದಾಳೆ. ನಮ್ಮ ಅಪ್ಪಯ್ಯ ಏನು ಸಾಯಿಸ್ಬಿಡುತ್ತೆ, ನನಗೆ ಬಿಡ್ಗಿಡಲ್ಲ. ಅಯ್ಯೋ ಭಗವಂತ, ಏನಪ್ಪ ಮಾಡಲಿ, ಎಂತ ಈ ಕಟ್ಟಲ್ಲಿ ಸಿಗಾಕೊಂಡ್ಬಿಟ್ಟಲ್ಲಪ್ಪ ನಾನು. ನಿಂಗಿ ರಂಗು ರಂಗು ಅಂದ್ಕೊಂಡು ಪ್ರೀತಿಯಿಂದ ಮಾತಾಡ್ಸ್ಕೊಂಡು ಹಿಂಗೆಲ್ಲ ಮಾಡ್ತಾರಂತ ನಾನಂತೂ ಅಂದ್ಕೊಂಡಿರಲ್ಲಪ್ಪ. ಏನು ಮಾಡಲಿ, ಒಂದು ದಿಕ್ಕು ತೋರಿಸ್ತಿಲ್ವಲ್ಲಪ್ಪ. ಈಗ ಸಿಗಾಕೊಂಡ್ಬಿಟ್ಟೆ ನಾನು, ಅನ್ಯವಾಗಿ ಸಿಗಾಕೊಂಡ್ಬಿಟ್ಟೆ. ನನಗೆ ಹಾಳಾದ ಬುದ್ಧಿ ತಿಳಿಲ್ವಲ್ಲಪ್ಪ. ನನ್ನ ಜೈ ಬಡ್ಕೊಂಡು ಯಾರು ಸವಾಸನೂ ಮಾಡಬೇಡ ಅಂತ. ನಾನು ನೋಡಿದ್ರೆ ನಾನು ಬಲು ಒಳ್ಳೆಯವಳು ಅಂದ್ಕೊಂಡು ಇವಳಿಗೆ ನಿಂಗಿ ಅಂದ್ಕೊಂಡು ಭಾಳ ಚೆನ್ನಾಗಿ ಮುದ್ದಾಡ್ತಿದ್ದೆ. ನೋಡಿದ್ರೆ ಇವಳು ಹಿಂಗೆಲ್ಲ ಬ್ಲಾಕ್ ಮೇಲ್ ಮಾಡ್ತಾಳಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಏನು ಮಾಡಲಿ, ಏನಾದರೂ ಐಡಿಯಾ ಹುಡುಕ್ಬೇಕಲ್ಲ ಇವಾಗ. ಯಪ್ಪ, ನಮ್ಮ ಅಪ್ಪ ಇನ್ನು ಮುಂದೆ ಹೋಗ್ಬಿಟ್ಟು ಹೇಳ್ಬಿಟ್ರೆ ಏನು ಮಾಡೋಣ ಇವಾಗ? ಏನ್ ರಂಗು, ಏನೇನೋ ನನ್ನ ಮನ್ಸಲ್ಲೇನೋ ಅನ್ಕೊಳ್ತಿದ್ಯಾ, ಥಿಂಕ್ ಮಾಡ್ತಿದ್ಯಾ, ಥಿಂಕು ತಿರ್ಗಾ ಇವಳಿಗೆ ಹೆಂಗ್ ಮೋಸ ಮಾಡ್ಬೇಕು ಅಂತ. ಸಿಗಾಕೊಂಡ್ಬಿಟ್ಟಿದ್ದೀನಿ, ಹೆಂಗ್ ಯಾಮರ್ಸನ ಅಂತ ತಿಳ್ಕೊಳ್ತಿದ್ಯಾ. ನೀನೇನು ಮೋಸ ಮಾಡಕ್ಕಾಗಲ್ಲ, ನನಗೆಲ್ಲ ಗೊತ್ತೈತೆ ನೀನ್ ಏನೇನ್ ಮಾಡ್ತೀಯ ಅಂತ. ಅದಕ್ಕೆ ಎಲ್ಲ ರೆಕಾರ್ಡ್ ಇಟ್ಕೊಂಡಿದ್ದೀನಿ. ಏನಾದ್ರೂ ಡಬಲ್ ಗೇಮ್ ಆಟ ಏನೋ ಆಡ್ಬಿಟ್ಟೆ, ಏನಿಲ್ಲ ಊರವ್ರಿಗೆಲ್ಲ ತೋರಿಸ್ಬಿಟ್ಟು ಪಂಚಾಯತ್ಗೆ ಸೇರಿಸ್ಬಿಟ್ಟು ನಿಮ್ಮ ಅಪ್ಪ ನಿಮ್ಮ ಅಮ್ಮ ಮುಂದೆ ಎಲ್ಲ ನಿನ್ ಮರ್ಯಾದೆ ತೆಗೆದು ಬಿಡ್ತೀನಿ. ನಾನು ಹೇಳ್ದಾಗ ಮಾತು ಕೇಳ್ಕೊಂಡಿದ್ರೆ ಸರಿ. ಏನಾದ್ರೂ ಕತ್ತರ್ನಾಕ ಐಡಿಯಾ ಏನಾದ್ರು ತೋರ್ಸಕ್ ಬಂದ್ರೆ ನನ್ನ ಮುಂದೆ ಇಲ್ಲ, ನಿನಗೆ ಏನ್ ಮಾಡ್ತೀನೋ ನನ್ನ ಹೆಸ್ರೆ. ನನ್ನ ಬಗ್ಗೆ ಗೊತ್ತಾಯ್ತಲ್ಲ ನಿನಗೆ, ನಿಂಗಿ ಬಗ್ಗೆ ಏನಂತ ನೋಡು. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಸುಮ್ ನನ್ನ ಮಾತು ಕೇಳ್ಕೊಂಡು ಇರ್ಬೇಕು ಅಷ್ಟೇ. ನೀನು ಕರೆದಾಗೆಲ್ಲ ಬರ್ಬೇಕು ತೋಟದ ಹತ್ರ, ನಾನು ಹೇಳಿದ ಮಾತು ಕೇಳಬೇಕು. ಯಾಕೆ ನಿಂಗೆ ಹಿಂಗೆಲ್ಲ ಮಾತಾಡ್ತಿದೀಯ? ನೀನಂದ್ರೆ ನನಗೆ ಬಲು ಇಷ್ಟ ಕಣೆ. ನೀನು ಹಿಂಗೆಲ್ಲ ಹೇಳ್ಬೇಡ. ನೀನು ನನಗೆ ಸಖತ್ ಇಷ್ಟ ಗೊತ್ತಾ. ನೀನಂದ್ರೆ ನನಗೆ ಬಲು ಇಷ್ಟ. ಹಿಂಗೆಲ್ಲ ಮಾತಾಡ್ಬೇಡ ನೀನು, ನನಗೆ ಸಖತ್ ಬೇಜಾರಾಗುತ್ತೆ. ಇಷ್ಟ ಏನಂತ ಮುಂದೆ ನಿನಗೆ ಗೊತ್ತಾಗ್ತಾ ಹೋಗುತ್ತೆ. ನಾನು ಹೇಳೋದು ಮಾತು ಕೇಳ್ಕೊಂಬ. ಏನ ನೀನು ಭಾಳ ಒಳ್ಳೆಯವರು, ನನ್ನ ಮೇಲೆ ಸಖತ್ ಪ್ರೀತಿ ಇಟ್ಕೊಂಡಿದೀಯ ಪಾಪ ಅಂತ ಬಲು ಒಳ್ಳೆಯವ್ರು ಅನ್ಕೊಂಡಿದ್ದೆ. ನೀನು ನನ್ನ ಮುಂದೆ ಡಬಲ್ ಗೇಮ್ ಆಟಕ್ ಬರ್ತೀಯಲ್ಲ, ನನಗೆ ಮೋಸ ಮಾಡಕ್ ಬರ್ತೀಯಲ್ಲ. ಲೇ ರಂಗು, ಐತೆ ನಿನ್ಗೆ ಇನ್ನು ಮುಂದೆ ಐತೆ, ಹೇಳ್ತೀನಿ. ನಾನು ಹೇಳ್ದಾಗ ಮಾತು ಕೇಳಲಿಲ್ಲ, ನಿನ್ಗೆ ಇನ್ನು ಮುಂದೆ ಐತೆ. ಇಲ್ಲ ನಿಂಗೆ ನೀನು ಏನು ಹೇಳ್ತೀನಿ ಎಲ್ಲ ಕೆಲಸ ಕೇಳ್ತೀನಿ, ಎಲ್ಲ ಕೆಲಸ ಮಾಡ್ತೀನಿ. ನೀನು ಹೇಳ್ದಂಗೆಲ್ಲ ಮಾತು ಕೇಳ್ತೀನಿ ನಿಂಗೆ. ದಯವಿಟ್ಟು ನಿಂದ ಅಮ್ಮಯ್ಯ ಅಂತೀನಿ. ನಮ್ಮ ಅಪ್ಪ ಇನ್ನು ಮುಂದೆ ಪಂಚಾಯತ್ಗೆ ಎಲ್ಲ ಸೇರಿಸೋದು ಇವೆಲ್ಲ ಮಾಡಕ್ಕೆ ಹೋಗ್ಬೇಡ ಕಣೆ ನಿಂಗೆ.